ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 11/1/25. ಬಾಪ್ದಾದ ತಿಳಿಸ್ತಾರೆ, ಮಧುರ ಮಕ್ಕಳೇ, ಯೋಗವು ಅಗ್ನಿ ಸಮಾನವಾಗಿದೆ. ಇದರಲ್ಲಿ ನಿಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ, ಆತ್ಮವು ಸತೋಪ್ರಧಾನವಾಗುತ್ತದೆ. ಆದ್ದರಿಂದ ಒಬ್ಬ ತಂದೆ ನೆನಪಿನಲ್ಲಿರಿ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ಪುಣ್ಯಾತ್ಮರಾಗುವ ಮಕ್ಕಳು ಯಾವ ಮಾತಿನ ಬಹಳ ಗಮನವಿಡಬೇಕು? ಬಾಪ್ದಾದ ಉತ್ತರ ಹೇಳ್ತಾರೆ, ಹಣವನ್ನು ಯಾರಿಗೆ ದಾನ ಮಾಡಬೇಕು ಎಂಬ ಮಾತಿನ ಮೇಲೆ ಸಂಪೂರ್ಣ ಗಮನ ಇಡಬೇಕು. ಒಂದು ವೇಳೆ ಯಾರಿಗಾದರೂ ಹಣವನ್ನು ಕೊಟ್ಟಾಗ ಅವರು ಹೋಗಿ ಮದ್ಯಪಾನವನ್ನು ಮಾಡಿದಾಗ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದರೆಂದರೆ ಅವರ ಪಾಪಗಳು ನಿಮ್ಮ ಮೇಲೆ ಬಂದು ಬಿಡುತ್ತದೆ. ನೀವು ಪಾಪಾತ್ಮರೊಂದಿಗೆ ಈಗ ಲೇವಾದೇವಿ ಮಾಡಬಾರದು, ಇಲ್ಲಂತೂ ನೀವು ಪುಣ್ಯಾತ್ಮರಾಗಬೇಕು. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾರೆ. 1. ಈಗ ಯಾತ್ರೆಯು ಮುಗಿಯಿತು, ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯವನ್ನಿಟ್ಟುಕೊಳ್ಳಬೇಕು. ಬುದ್ಧಿಯೋಗವನ್ನು ತಂದೆಯ ನೆನಪಿನಲ್ಲಿ ಜೋಡಿಸಿರಬೇಕು. 2. ಸಂಗಮ ಯುಗದಲ್ಲಿ ತಂದೆಯು ಯಾವ ಯಜ್ಞವನ್ನು ರಚಿಸಿದ್ದಾರೆ, ಈ ಯಜ್ಞದ ಸಂಭಾಲನೆ ಮಾಡಲು ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ತಂದೆಯ ನೆನಪಿನಲ್ಲಿರಬೇಕು. ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ತಂದೆಯ ನೆನಪಿನಲ್ಲಿರಬೇಕು. ಬಾಪ್ದಾದ ವರದಾನ ಕೊಡುತ್ತಾರೆ, ಆದಿರತ್ನನ ಸ್ಮೃತಿಯಿಂದ ತಮ್ಮ ಜೀವನದ ಮೂಲ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಸಮರ್ಥರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾರೆ, ಜ್ಞಾನಿತ್ವ ಆತ್ಮ ಯಾರೆಂದರೆ ಮೋಸ ಹೋಗುವುದರ ಮೊದಲೇ ಪರಿಶೀಲಿಸಿ ತಮ್ಮನ್ನು ರಕ್ಷಿಸಿಕೊಳ್ಳುವವರು. ಜ್ಞಾನಿತ್ವ ಆತ್ಮ ಯಾರೆಂದರೆ ಮೋಸ ಹೋಗುವುದರ ಮೊದಲೇ ಪರಿಶೀಲಿಸಿ ತಮ್ಮನ್ನು ರಕ್ಷಿಸಿಕೊಳ್ಳುವವರು. ಓಂ ಶಾಂತಿ.